ಇನ್ನು ಮಂಡ್ಯದಲ್ಲಿ ಅಧಿಕಾರಿಗಳ ಅಂಧ ದರ್ಬಾರ್ ಹೆಂಗಿದೆ ಅಂತಂತಂದ್ರೆ ಇವರ ಅಂಧ ದರ್ಬಾರಿಂದ ಸರ್ಕಾರಕ್ಕೆ ಕೋಟಿ ಕೋಟಿ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ. ಹೇಗೆ ನಷ್ಟ ಅಂತಂತಂದ್ರೆ ಕಾಮಗಾರಿಯನ್ನೇ ಮಾಡದೆ, ಏನೂ ಕಾಮಗಾರಿ ಮಾಡದೇನೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು. ಕೇಂದ್ರ ಸರ್ಕಾರದ ಯೋಜನೆಗಳೇ ಈ ಕಳ್ಳ ಅಧಿಕಾರಿಗಳ ಟಾರ್ಗೆಟ್ ಆಗಿದೆ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಆಗಿರ್ಬೋದು, PM ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು, ಬರಗಾಲ ತಡೆಯುವಿಕೆ ಯೋಜನೆ ಆಗಿರ್ಬೋದು, ಇಲ್ಲೆಲ್ಲ ಭಾರಿ ಅವ್ಯವಹಾರ ಆಗ್ತಾ ಇದೆ. ಈ ಚೆಕ್ ಡ್ಯಾಮ್, ನಾಲಾಬದು, ಇತರೆ ಉಪಚಾರ ಕಾಮಗಾರಿಗಳಲ್ಲಿ ಅಕ್ರಮ ನಡೀತಾ ಇದೆ. ಏನೂ ಕಾಮಗಾರಿಯನ್ನ ಮಾಡದೇನೆ ಬಿಲ್ ಕ್ಲಿಯರ್ ಮಾಡಿದ್ದಾರೆ ಅಧಿಕಾರಿಗಳು. ಮಂಡ್ಯ ಜಿಲ್ಲೆಯ ಬಿಹಟ್ನ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿದೆ ಈ ಅಕ್ರಮ. ಇದು ತನಿಖೆ ಆಯಿತು ಅಂತಂದ್ರೆ ಮತ್ತಷ್ಟು ಅಕ್ರಮ ಬಯಲಿಗೆ ಬರೋ ಸಾಧ್ಯತೆ ಇದೆ. ತನಿಖೆ ಆಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇದೆ, ಬೇರೆ ಯಾರ್ದು ಅಲ್ಲ. ಸರ್ಕಾರದಲ್ಲಿರೋದು ಯಾರ ದುಡ್ಡು? ನಮ್ಮ ದುಡ್ಡೇ. ಸೊ ಹಾಗಾಗಿ ಇದನ್ನ ನಿಜಕ್ಕೂ ಸೀರಿಯಸ್ ವಿಷಯ ಅಂತ ಹೇಳಿ ಸರ್ಕಾರ ಪರಿಗಣಿಸಿ ತನಿಖೆಗೆ ಒಳಪಡಿಸಬೇಕು. ತನಿಖೆ ಆದರೆ ಮತ್ತಷ್ಟು ಅಕ್ರಮ ಮಾಡಿರೋದು ಬಯಲಿಗೆ ಬರುತ್ತೆ. ಗುತ್ತಿಗೆದಾರರ ಜೊತೆಗೆ ಸೇರ್ಕೊಂಡು ಸಾರ್ವಜನಿಕರ ಅನುದಾನವನ್ನ ದುರುಪಯೋಗ ಪಡ್ಕೊಳ್ತಾ ಇರೋದು ಈ ಅಧಿಕಾರಿಗಳು ಅಂತ ಅನ್ನಿಸ್ಕೊಂಡವರು. ಮಂಡ್ಯ ತಾಲೂಕಿನ ಹೋಬಳಿ ಒಂದರಲ್ಲೇ ಕೋಟಿಗೂ ಮಿಗಿಲಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಒಂದು ಹೋಬಳಿ ಒಂದರಲ್ಲಿ ಕೋಟಿಗೂ ಮಿಗಿಲಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಬೇರೆ ಬೇರೆ ಸ್ಥಳಗಳಲ್ಲಿ ಕೇಳಬೇಕಾ? ಮಹಿಳಾ ಅಧಿಕಾರಿಗಳು ತಪ್ಪು ಮಾಡಿ ನಿವೃತ್ತ ನೌಕರರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಅವರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ, ಈಗ ಅವರು ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅಂತ. ಸುಳ್ಳು ಆರೋಪಗಳು ಅವರು ತಪ್ಪಿಸ್ಕೊಳ್ಳೋಕ್ಕೆ. ಮಂಡ್ಯ ತಾಲೂಕಿನ ಬಿಹಟ್ನ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿರೋ ಅಕ್ರಮ ಇದು. ಏನೂ ಕಾಮಗಾರಿ ಮಾಡಿಲ್ಲ, ಆದರೆ ಕಾಮಗಾರಿ ಮಾಡಿದ್ದಾರೆ ಅಂಥೇಳಿ ಬಿಲ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಅದು 3 ವರ್ಷದ ಹಿಂದೆನೆ. ನಿರ್ಜನ ಪ್ರದೇಶಗಳಲ್ಲಿ ಕಾಮಗಾರಿ ಮಾಡ್ದೇನೆ ಕಳ್ಳಾಟ ಮಾಡಿದ್ದಾರೆ. ಹೆಂಗೂ ಯಾರೂ ಬರಲ್ವಲ್ಲ, ಈ ಕಡೆ ಯಾರೂ ಓಡಾಡಲ್ವಲ್ಲ, ತೋರಿಸಿ ಮಾಡಿಬಿಟ್ಟಿದ್ದೀವಿ ಅಂತ ಹಾಕಿ ಬಿಲ್ಲು ತಗೊಳ್ಳಿ ದುಡ್ಡು. ಹಿಂಗೆ ನೆನ್ನೆಯಿಂದ ಹೊಡಿತಾ ಇದ್ದೆ ಸರ್. ಎಷ್ಟನೇ ತಾರೀಕಿಂದ? ನೆನ್ನೆಯಿಂದ ಹೊಡಿತಾ ಇರೋದು ಸರ್. ನಾನು ನೆನ್ನೆಯಿಂದ ಬಂದಿರೋದು. ನೆನ್ನೆಯಿಂದ? ಹಾಂ, ನೆನ್ನೆಯಿಂದ. ಕಲ್ಲು ಅವಾಗಿಂದ 3-4 ದಿನದಿಂದ ಹೊಡೆದಿರುವಂಗಿದೆ. ನಮ್ಗೆ ಗೊತ್ತಿಲ್ಲ ಸರ್. ಎಲ್ಲ ಕಾಮಗಾರಿಗಳು ಆದಮೇಲೆ ಬಿಲ್ ಮಾಡಿರೋದು. ಅಂಥದ್ದೇನಾದ್ರು ವಿಸಿಟ್ ಮಾಡಿ ಮಾಹಿತಿನ ತಗೊಳ್ಳಿ ಅಷ್ಟೇ. ಅಲ್ಲ, ಎಷ್ಟು ಲಕ್ಷದ ಕಾಮಗಾರಿ ಅದು? ಎಷ್ಟು ವೆಚ್ಚದ ಕಾಮಗಾರಿ? ಅಂದರೆ ಒಂದೊಂದು ಕಾಮಗಾರಿಗೇ ಒಂದು 3 ಲಕ್ಷದಿಂದ 5 ಲಕ್ಷದವರೆಗೂ ಇರುತ್ತೆ. ಅದು ಏನಾಗುತ್ತೆ ಅಂದರೆ, ಈಗ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಈಗ ಎಒಗಳೇ ಹೋಗಿ ಫೀಲ್ಡಲ್ಲಿ ವಿಸಿಟ್ ಮಾಡೋದ್ರಿಂದ ಆ ಒಂದು ಸೈಟ್ನ ಅವರು ಆಯ್ಕೆ ಮಾಡ್ಕೋತಾರೆ. ಆಯ್ಕೆ ಮಾಡಿ ಆ ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಕೊಟೇಶನ್ ಬೇಸಿಸ್ ಮೇಲೆ. ಆ ಕೊಟೇಶನ್ ಬೇಸಿಸ್ ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ವರ್ಕ್ ಕಂಪ್ಲೀಟ್ ಆಗೋದಕ್ಕೆ 1 ತಿಂಗಳು ಬೇಕು, ಇಲ್ಲ 1.5 ತಿಂಗಳು ಬೇಕಾಗುತ್ತೆ. ಆ ಬೇಸಿಸ್ ಮೇಲೆ ವರ್ಕು ಮಾಡಿದ್ದಾರೆ. ತಡೆಹಣೆ ಆಗಲಿ, ನಾಲಬದು ಆಗಲಿ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ತಡೆಹಣೆ, ನಾಲಬದು, RKVY ಅಂತ ಇದೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಇದೆ. ಅದರಲ್ಲಿ ತಡೆಹಣೆ ಕಾಮಗಾರಿಗಳನ್ನ ಮಾಡ್ತಾ ಬಂದಿದ್ದಾರೆ. 2020-21ನೇ ಸಾಲದಿಂದನೂ ಈ ಕಾಮಗಾರಿಗಳು ನಡೀತಾ ಬಂದಿದ್ದಾವೆ. ಈ ಊರುಗಳಲ್ಲೂ ಆಗಿದ್ದಾವೆ. ಇಲ್ಲ, ಆಗಿದ್ದಾವೆ ಅಂತಲೇ ಇಲ್ಲಿ ಮಾಹಿತಿ ಇದೆ. ಆಗಿರೋದಕ್ಕೆ ಇಲ್ಲಿ ಮಾಹಿತಿಗಳಿದ್ದಾವೆ. ನಾಲಬದು ಆಗಲಿ, ತಡೆಯಣೆ ಆಗಲಿ, ಪ್ರತಿಯೊಂದು ಕಾಮಗಾರಿಗಳು. ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಕೃಷಿ ಇಲಾಖೆ ಅಧಿಕಾರಿಗಳು JD ಕಚೇರಿಯಿಂದ ಹಿಡಿದು ಏನು ಹೋಬಳಿ ಘಟಕದ ಎಲ್ಲ ಶಾಖೆಯ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ತಾಂಡವಾಡ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಇವತ್ತು ಕಾಮಗಾರಿ ಹೆಸರಿನಲ್ಲಿ ಏನು 22-23ನೇ ಸಾಲು, 23-24ನೇ ಸಾಲು, 25ನೇ-26ನೇ ಸಾಲಿನಲ್ಲೂ ಕೂಡ ಕಾಮಗಾರಿಗಳನ್ನ ಏನು ಕಾಮಗಾರಿ ಮಾಡಬೇಕಾಗಿತ್ತು ಅವೆಲ್ಲವನ್ನೂ ಮುಚ್ಚುಮರೆ ಮಾಡಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಫೋನ್ ಸಂಪರ್ಕದಲ್ಲಿ. ಬಾಲಕೃಷ್ಣ, 3 ವರ್ಷಗಳ ಹಿಂದೆನೇ ಕಾಮಗಾರಿ ಮುಗಿದೋಗಿದೆ ಅಂತೇಳಿ ಬಿಲ್ ಕ್ಲಿಯರ್ ಮಾಡ್ತಾರೆ. ಈಗ ನೋಡಿದ್ರೆ ಮತ್ತೆ ಕಾಮಗಾರಿ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ನಿರ್ದೇಶಕಿ ಅವರು ಏನೆಲ್ಲ ಮಾಹಿತಿ ಕೊಟ್ಟರು ಅಂತ? ಶರತ್, ಏನಂದ್ರೆ ಇಲ್ಲಿ ಎಲ್ಲರೂ ಕೂಡ ಕಳ್ಳಾಟ ಆಡ್ತಾ ಇರುವಂತದ್ದು. ಏನಂದ್ರೆ ಯಾವುದೇ ಒಂದು ಮಾಹಿತಿ ಕೇಳಿದ್ರು ಕೂಡ ಇವರು ಮಾಹಿತಿ ಲಭ್ಯ ಇಲ್ಲ, RTI ಲಾಕ್ ತಗೊಳ್ಳಿ ಅಂತ ಹೇಳ್ತಾರೆ. RTI ಲಾಕ್ ತಗೋಬೇಕು ಅಂದ್ರೆ 1 ತಿಂಗಳು ಟೈಮ್ ಇರುತ್ತೆ. ಆ 1 ತಿಂಗಳಲ್ಲಿ ಇವ್ರು ಏನ್ ತಪ್ಪು ಮಾಡಿರ್ತಾರೋ ಅದನ್ನು ಸರಿ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಕೂಡ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ದುದ್ದಾ ಹೋಬಳಿಯ ಬಿಹಟ್ನ ಗ್ರಾಮದ ಬಳಿ ಕಾಮಗಾರಿ ಆಗಿದೆ ಅಂತ ಹೇಳಿ ಕಳೆದ 3 ವರ್ಷಗಳ ಹಿಂದೆನೆ ಹಿಂದೆ ಇದ್ದ ಅಧಿಕಾರಿಗಳು ಕಳ್ಳಾಟದಿಂದಾಗಿ ಕಾಮಗಾರಿ ಆಗಿದೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರುವಂತದ್ದು. ಇತ್ತೀಚೆಗೆ ಅಷ್ಟೇ ಅದು ಬೆಳಕಿಗೆ ಬಂದಾಗ, ಅಂದ್ರೆ ಕಳೆದ ವಾರ ಅಷ್ಟೇ ಅದು ಬೆಳಕಿಗೆ ಬಂದಾಗ
ತಕ್ಷಣ ಅವರು ಸುಮಾರು ಒಂದು 10 JCBಗಳನ್ನ ಬಿಟ್ಟು ಅಲ್ಲಿ ಕೆಲಸ ಮಾಡಿರುವಂತದ್ದು, ಅಂದ್ರೆ ಕೆಲಸ ನಡೀತಾ ಇರೋಂತ ಒಂದು ವಿಜುವಲ್ ಕೂಡ ನಮ್ಗೆ ದೊರಕಿರುವಂತದ್ದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಕಳ್ಳಾಟ ಆಡ್ತಾ ಇರುವಂತದ್ದು. ಮತ್ತೆ ಅದಲ್ಲದೆ ಇಡೀ ಜಿಲ್ಲೆಯಲ್ಲಿ ಇನ್ನೆಷ್ಟು ಈ ರೀತಿ ಆಗಿರ್ಬೋದು, ಅಕ್ರಮ ಆಗಿರ್ಬೋದು ಅನ್ನೋದು ರೈತರು ಮತ್ತೆ ಹೋರಾಟಗಾರರ ಒಂದು ಆಗ್ರಹ ಕೂಡ ಆಗಿದೆ. ಮತ್ತೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗ್ಬೇಕು ಅಂತಾನು ಕೂಡ ಒತ್ತಾಯ ಮಾಡ್ತಾ ಇರುವಂತದ್ದು. ಇಲ್ಲಿ JD ಅವ್ರನ್ನ ಕೇಳಿದ್ರೆ ಇದು ನಮ್ಗೆ ಬರಲ್ಲ, ಇದು AD ಅವರೆಲ್ಲ ಮಾಡಿರುವಂತ ಕೆಲಸಗಳು ಅವ್ರಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತೆ ಅದಲ್ಲದೆ ಮಾಧ್ಯಮದ ಮುಂದೆ ಮಾತಾಡೋಕು ಕೂಡ ಅವರು ಹಿಂಜರಿತಾರೆ. ಇವೆಲ್ಲ ನೋಡಿದ್ರೆ ಇವರೆಲ್ಲ ಏನ್ ಶಾಮೀಲಾಗಿದಾರಾ ಅನ್ನೋದು ಕೂಡ ಒಂದು ಅನುಮಾನ ಮೂಡುವಂಥದ್ದು. ಕೃಷಿ ಸಚಿವರ ತವರಲ್ಲೇ ಈ ರೀತಿ ನಡೀತಾ ಐತೆ ಅಂದ್ರೆ ಇನ್ ಬೇರೆ ಕಡೆ ಇನ್ನೆಷ್ಟು ನಡೀತಾ ಇರಬಾರ್ದು ಅನ್ನೋ ಅನುಮಾನನೂ ಕೂಡ ಬರುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇಲ್ಲಿ ಸಮಗ್ರವಾದ ಒಂದು ತನಿಖೆ ಆದ್ರಷ್ಟೇ ಇದು ಈ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಮತ್ತೆ ಈ ಕಳ್ಳಾಟ ಆಡೋ ಅಧಿಕಾರಿಗಳೆಲ್ಲ ಬೀದಿಗೆ ಬರ್ತಾರೆ. ಶರತ್, ಎಸ್, ಥ್ಯಾಂಕ್ ಯು ಬಾಲಕೃಷ್ಣ ಡೀಟೇಲ್ಸ್ಗಾಗಿ.